70%ಗೆ ಕುಸಿದ ಗೋಲ್ಡ್ ಡಿಮ್ಯಾಂಡ್. ಚಿನ್ನದ ಕೇಳೋರೇ ಇಲ್ಲ. ಶೀಘ್ರ ಇಳಿಯುತ್ತಾ ಚಿನ್ನದ ರೇಟ್. ನಮಸ್ಕಾರ ಸ್ನೇಹಿತರೆ. ಭಾರತೀಯರಿಗೆ ಬಂಗಾರ ಅಂದ್ರೆ ಬರೀ ಲೋಹ ಅಲ್ಲ, ಅದೊಂದು ಎಮೋಷನ್. ಆದ್ರೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಿನ್ನದ ಮಾರುಕಟ್ಟೆ ಅಕ್ಷರಶಃ ನಡುಗಿ ಹೋಗಿದೆ. ಯಾವಾಗಲೂ ಗಿಜಿಗುಡುತ್ತಿದ್ದ ಜ್ಯುವೆಲರಿ ಶಾಪ್ಗಳಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ಎಸ್, ಕೇವಲ 15 ದಿನಗಳ ಅಂತರದಲ್ಲಿ ದೇಶದಲ್ಲಿ ಚಿನ್ನದ ಮಾರಾಟ ಬರೋಬ್ಬರಿ 70%ನಷ್ಟು ಕುಸಿದು ಬಿದ್ದಿದೆ. ಹಾಗಾದ್ರೆ ನಿಜಕ್ಕೂ ಚಿನ್ನದ ರೇಟ್ ಕಮ್ಮಿ ಆಗತ್ತಾ? ನಾವು ಚಿನ್ನ ಕೊಳ್ಳೋಕೆ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾ? ಒಂದ್ ವೇಳೆ ಬೆಲೆ ಕುಸಿದ್ರೆ ಎಷ್ಟು ಸಾವಿರ ಕಮ್ಮಿ ಆಗ್ಬಹುದು? ಬನ್ನಿ, ಚಿನ್ನದ ಮಾರ್ಕೆಟ್ನಲ್ಲಿ ಈಗ ಆಗ್ತಿರೋದೇನು, ಮುಂದೇನಾಗುತ್ತೆ ಅನ್ನೋದನ್ನ ಪಕ್ಕಾ ಡೇಟಾ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಕೊನೆ ತನಕ ಮಿಸ್ ಮಾಡ್ದೆ ನೋಡಿ. ಚಿನ್ನದಂಗಡಿ ಖಾಲಿ ಖಾಲಿ, ಡಿಸ್ಕೌಂಟ್ ಕೊಟ್ರು ಕೊಳ್ಳೋರಿಲ್ಲ. ಮೇನ್ ವಿಚಾರಕ್ಕೆ ಬರೋಕು ಮುನ್ನ ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನ ಒಮ್ಮೆ ತಿಳ್ಕೊಂಡ್ಬಿಡೋಣ. ಹಬ್ಬ, ಮದ್ವೆ ಸೀಸನ್ ಇದ್ರೂ ಕೂಡ ದೇಶದಾದ್ಯಂತ ಚಿನ್ನದ ಡಿಮ್ಯಾಂಡ್ ಪಾತಾಳಕ್ಕೆ ಬಿದ್ದೋಗಿದೆ. ಕಳೆದ ವರ್ಷ ಇದೇ 15 ದಿನಗಳ ಗ್ಯಾಪ್ ಅಲ್ಲಿ 25 ಟನ್ ಚಿನ್ನ ಸೇಲ್ ಆಗಿತ್ತು. ಆದ್ರೆ ಲೇಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ಈ ವರ್ಷ ಸೇಲ್ ಆಗಿರೋದು ಕೇವಲ 7.5 ಟನ್. ಅಂದ್ರೆ ಬರೋಬ್ಬರಿ 70% ಕುಸಿತ. ಇದು ಜ್ಯುವೆಲರಿ ಉದ್ಯಮಕ್ಕೆ ನುಂಗಲಾರದ ತುತ್ತಾಗಿದೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಗ್ರಾಹಕರೇ ಇಲ್ಲದ ಕಾರಣ ನಮ್ಮ ಡೀಲರ್ಗಳು ಕಂಗಾಲಾಗಿದ್ದಾರೆ. ಹೇಗಾದ್ರೂ ಮಾಡಿ ಸೇಲ್ಸ್ ಮಾಡಲೇಬೇಕು ಅಂತ ಅಂತಾರಾಷ್ಟ್ರೀಯ ದರಕ್ಕಿಂತ 1 ಔನ್ಸ್ಗೆ ಬರೋಬ್ಬರಿ $106ರಿಂದ $207 ಅಂದ್ರೆ 10,000ದಿಂದ 19,000ವರೆಗೂ ಭಾರಿ ಡಿಸ್ಕೌಂಟ್ ಆಫರ್ ಮಾಡ್ತಿದ್ದಾರೆ. ಆದ್ರೂ ಜನ ಅಂಗಡಿ ಕಡೆ ತಲೆ ಹಾಕ್ತಿಲ್ಲ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಶೋರೂಮ್ಗಳಲ್ಲೂ ಸೇಲ್ಸ್ ಭಾರಿ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ. ಜಾಯ್ ಅಲುಕಾಸ್ ನಲ್ಲೂ ಕೂಡ ಬರೋಬ್ಬರಿ 35% ಸೇಲ್ಸ್ ಕಮ್ಮಿ ಆಗಿದೆ. ಮಾಲೀಕರು ತಮ್ಮ ಹಿಸ್ಟ್ರಿಲೇ ಇಂಥ ಡ್ರೈ ರನ್ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಹೊಸ ಚಿನ್ನಕ್ಕೆ ನೋ, ಹಳೆ ಒಡವೆಗಳ ಎಕ್ಸ್ಚೇಂಜ್ ಜಾತ್ರೆ. ಹಾಗಾದ್ರೆ ಅಂಗಡಿಗೆ ಯಾರು ಬರ್ತಾನೆ ಇಲ್ವಾ ಅಂತ ಕೇಳಿದ್ರೆ ಬರ್ತಿದ್ದಾರೆ. ಆದ್ರೆ ಅಲ್ಲಿ ಶುರುವಾಗಿರೋ ಟ್ರೆಂಡ್ ಬೇರೆ. ಅದೇ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ರಿಪೋರ್ಟ್ ನೋಡಿ. ಈಗ ಜ್ಯುವೆಲರಿ ಶಾಪ್ಗಳಿಗೆ ಬರ್ತಿರೋ ಗ್ರಾಹಕರಲ್ಲಿ 40% ರಿಂದ 60% ಜನ ಬರೀ ಹಳೆ ಚಿನ್ನವನ್ನ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಫ್ರೆಶ್ ಆಗಿ ಕೈಯಿಂದ ಹೊಸ ದುಡ್ಡು ಹಾಕಿ ಚಿನ್ನ ಕೊಳ್ಳೋರ ಸಂಖ್ಯೆ ತುಂಬಾನೇ ಕಮ್ಮಿ ಆಗಿದೆ. PN ಗಾಡ್ಗೇಲ್ ಮತ್ತು ಟೈಟಾನ್ ಅಂತಹ ದೊಡ್ಡ ಬ್ರ್ಯಾಂಡ್ಗಳು ಮೊದಲೆಲ್ಲ ಇವರ ಶೋರೂಮ್ಗಳಲ್ಲಿ ಹಳೆ ಚಿನ್ನದ ಎಕ್ಸ್ಚೇಂಜ್ ಬರೀ 25% ರಿಂದ 30% ಇರ್ತಿತ್ತು. ಆದ್ರೆ ಈಗ ಅದು ಬರೋಬ್ಬರಿ 60%ಗೆ ಜಂಪ್ ಆಗಿದೆ. ಜೊತೆಗೆ ಬಜೆಟ್ ಮ್ಯಾನೇಜ್ ಮಾಡೋಕೆ 22 ಕ್ಯಾರೆಟ್ ಬಿಟ್ಟು 18 ಕ್ಯಾರೆಟ್, 14 ಕ್ಯಾರೆಟ್ನ ಲೈಟ್ ವೇಟ್ ಒಡವೆ ಕಡೆ ಮುಖ ಮಾಡ್ತಿದ್ದಾರೆ. ಹಾಗಾದ್ರೆ ಜನ ಯಾಕೆ ಫ್ರೆಶ್ ಆಗಿ ಚಿನ್ನ ಕೊಳ್ತಿಲ್ಲ? ಮಾರ್ಕೆಟ್ ಅಲ್ಲಿ ದಿಢೀರ್ ಅಂತ ಡಿಮ್ಯಾಂಡ್ ಯಾಕೆ ಹೀಗೆ ಉಸಿರುಗಟ್ಟಿ ಹೋಯ್ತು? ಕಾರಣ ಚಿನ್ನದ ಬೆಲೆ. ಆದ್ರೆ ಗಮನಿಸಿ, ಇದು ಅಷ್ಟು ಸಿಂಪಲ್ ಆಗಿಲ್ಲ. ಒಂದಕ್ಕೊಂದು ಲಿಂಕ್ ಆಗಿರೋ ಒಂದು ದೊಡ್ಡ ಚೈನ್ ಲಿಂಕ್ ಇದೆ. ಇರಾನ್ ಯುದ್ಧದಿಂದ ನಮ್ಮ ಫಾರೆಕ್ಸ್ ಬೇಗ ಖಾಲಿ ಆಗ್ತಿದೆ. ಇತ್ತೀಚೆಗೆ ತಾನೇ ನಾವೊಂದು ರಿಪೋರ್ಟ್ ಮಾಡಿದ್ವಿ, $70 ಬಿಲಿಯನ್ ಫಾರೆಕ್ಸ್ ಖಾಲಿ ಆಗಿದೆ ಅಂತ. ಅದ್ರಲ್ಲೀಗ ಚಿನ್ನದ ಖರೀದಿ ಹೆಚ್ಚಾದ್ರೆ ಇನ್ನೂ ಜಾಸ್ತಿ ಖಾಲಿ ಆಗುತ್ತೆ. ಯಾಕಂದ್ರೆ ಭಾರತ ತನಗೆ ಬೇಕಾದ ಚಿನ್ನವನ್ನ ಹೊರದೇಶದಿಂದಲೇ ತರಿಸಿಕೊಳ್ಬೇಕು. ನಾವು ಎಷ್ಟು ಜಾಸ್ತಿ ಚಿನ್ನ ಇಂಪೋರ್ಟ್ ಮಾಡ್ತೀವೋ ಅಷ್ಟು ಜಾಸ್ತಿ ಡಾಲರ್ ನಮ್ಮ ದೇಶದಿಂದ ಹೊರಗೆ ಹೋಗುತ್ತೆ. ಇದೇ ಕಾರಣಕ್ಕೆ ಫಾರೆಕ್ಸ್ ಉಳಿಸೋಕೋಸ್ಕರ ಮುಂದಿನ 1 ವರ್ಷ ಚಿನ್ನ ಖರೀದಿನ ಕಮ್ಮಿ ಮಾಡಿ ಅಂತ ಪ್ರಧಾನಿ ಮೋದಿ ಜನರಲ್ಲಿ ಮನವಿ ಮಾಡಿದ್ರು. ಅಷ್ಟೇ ಅಲ್ಲ, ಹೊರಗಡೆಯಿಂದ ಬರೋ ಚಿನ್ನಕ್ಕೆ ಬ್ರೇಕ್ ಹಾಕೋಕೆ ಕೇಂದ್ರ ಸರ್ಕಾರ ಇಂಪೋರ್ಟ್ ಡ್ಯೂಟಿಯನ್ನ ಏಕಾಏಕಿ ಜಾಸ್ತಿ ಮಾಡ್ತು. ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ, ಅಗ್ರಿಕಲ್ಚರ್ ಸೆಸ್ ಮತ್ತು IGST ಇದೆಲ್ಲ ಸೇರಿ ಚಿನ್ನದ ಮೇಲಿನ ಟ್ಯಾಕ್ಸ್ ಈಗ ಬರೋಬ್ಬರಿ 18.45% ತಲುಪಿದೆ. ಇದೆಲ್ಲ ಸೇರಿ ಚಿನ್ನದ ಬೆಲೆ ವಿಪರೀತ ಆಗಿ ಡಿಮ್ಯಾಂಡ್ ಕುಸಿದು ಹೋಗಿದೆ. ಹಾಗಾದ್ರೆ ಚಿನ್ನದ ರೇಟ್ ಕುಸಿಯುತ್ತಾ? ಸ್ನೇಹಿತರೆ, ಈಗ ನಾವು ಅತಿ ಮುಖ್ಯವಾದ ವಿಚಾರಕ್ಕೆ ಬರೋಣ. ನಮ್ಮ ಗಲ್ಲಿಯಲ್ಲಿರೋ ಜ್ಯುವೆಲರಿ ಶಾಪ್ಗಳು ಖಾಲಿ ಹೊಡಿತಿದ್ರು ಚಿನ್ನದ ರೇಟ್ ಕುಸಿಯುತ್ತಾ? ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅಸಲಿ ಸತ್ಯ ಒಂದಿದೆ. ಚಿನ್ನ ಅನ್ನೋದು ನಮ್ಮ ಮಾರ್ಕೆಟ್ ಅಲ್ಲಿ ಸಿಗೋ ಟೊಮ್ಯಾಟೊ ಅಥವಾ ಈರುಳ್ಳಿ ಅಲ್ಲ. ಲೋಕಲ್ ಮಾರ್ಕೆಟ್ ಅಲ್ಲಿ ಟೊಮ್ಯಾಟೊ ಕೊಳ್ಳೋರಿಲ್ಲ ಅಂದ್ರೆ ಬೆಲೆ ಪಾತಾಳಕ್ಕೆ ಬೀಳುತ್ತೆ. ಆದ್ರೆ ಚಿನ್ನದ ಆಟ ಬೇರೆನೇ ಇದೆ. ಭಾರತ ಜಗತ್ತಿನ ಅತಿ ದೊಡ್ಡ ಗ್ರಾಹಕ ದೇಶ ಹೌದು. ಆದ್ರೆ ಭಾರತ ಎಂದಿಗೂ ಚಿನ್ನದ ಬೆಲೆಯನ್ನ ಡಿಸೈಡ್ ಮಾಡಲ್ಲ. ನಮ್ಮ ದೇಶದ ಜನ ಚಿನ್ನ ಕೊಳ್ಳೋದನ್ನ ಸಂಪೂರ್ಣವಾಗಿ ನಿಲ್ಸಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ $1 ಕಮ್ಮಿ ಆಗಲ್ಲ. ನಮ್ಮ ಡಿಮ್ಯಾಂಡ್ ಕಮ್ಮಿ ಆದ್ರೆ ಲೋಕಲ್ ಡಿಸ್ಕೌಂಟ್ ಸಿಗ್ಬಹುದು ಅಷ್ಟೇ. ಹಾಗಾದ್ರೆ ಚಿನ್ನದ ಬೆಲೆ ನಿಜಕ್ಕೂ ಎಲ್ಲಿ ಫಿಕ್ಸ್ ಆಗುತ್ತೆ? ಬಂಗಾರದ ಅಸಲಿ ಬಾಸ್ ಯಾರು? ಗಮನಿಸಿ, ಜಗತ್ತಿನಾದ್ಯಂತ ಚಿನ್ನದ ಬೆಲೆಯನ್ನ ಕಂಟ್ರೋಲ್ ಮಾಡೋದು ಮುಖ್ಯವಾಗಿ 2 ಜಾಗಗಳು. ಒಂದು ಲಂಡನ್ ಬುಲಿಯನ್ ಮಾರ್ಕೆಟ್ ಅಸೋಸಿಯೇಷನ್ ಅಂದ್ರೆ LBMA, ಇನ್ನೊಂದು ನ್ಯೂಯಾರ್ಕ್ನ ಕಾಮೆಕ್ಸ್ ಮಾರ್ಕೆಟ್.
ಈ LBMA ಇದೆಯಲ್ಲ, ಇದು ಇಡೀ ಪ್ರಪಂಚದ ಗೋಲ್ಡ್ ಪ್ರೈಸ್ಗೆ ಬೆಂಚ್ ಮಾರ್ಕ್ ಇದ್ದ ಹಾಗೆ. ಇವರು ಫಿಕ್ಸ್ ಮಾಡೋ ರೇಟ್ಗೆ ನಮ್ಮ ಇಂಪೋರ್ಟ್ ಡ್ಯೂಟಿ ಮತ್ತು GST ಸೇರಿಸಿದಾಗ ನಮ್ಮ ಊರಿನ ರೇಟ್ ಫಿಕ್ಸ್ ಆಗುತ್ತೆ. ಇನ್ನು ನ್ಯೂಯಾರ್ಕ್ ನ ಕಾಮೆಕ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ದಿನಾಲೂ ಆಗೋ ಪೇಪರ್ ಟ್ರೇಡಿಂಗ್ ಭೂಮಿ ಮೇಲೆ ಉತ್ಪತ್ತಿಯಾಗೋ ಅಸಲಿ ಚಿನ್ನಕ್ಕಿಂತ 10 ಪಟ್ಟು ದೊಡ್ಡದಾಗಿರುತ್ತೆ. ವಾಲ್ ಸ್ಟ್ರೀಟ್ ನ ದೊಡ್ಡ ಇನ್ವೆಸ್ಟರ್ಗಳು ಅಲ್ಲಿ ಚಿನ್ನದ ಮೇಲೆ ಕೋಟ್ಯಾಂತರ ಡಾಲರ್ ಸುರಿತಾರೆ. ಅವರು ಬೈಯಿಂಗ್ ಶುರು ಮಾಡಿದ್ರೆ ಜಾಗತಿಕವಾಗಿ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ದೇಶದ ಮದುವೆ ಗಿರಾಕಿಗಳಿಗಿಂತ ಆ ವಾಲ್ ಸ್ಟ್ರೀಟ್ ನ ಇನ್ವೆಸ್ಟರ್ಗಳೇ ನಮ್ಮ ಚಿನ್ನದ ಬೆಲೆಯನ್ನ ಡಿಸೈಡ್ ಮಾಡ್ತಾರೆ. ರಹಸ್ಯ ಆಪರೇಷನ್, ಬ್ಯಾಂಕ್ಗಳ ಲಾಕರ್ ಸೇರ್ತಿದೆ ಟನ್ ಗಟ್ಲೆ ಚಿನ್ನ. ಸಾಮಾನ್ಯ ಜನ ಕೊಳ್ತಿಲ್ಲ ನಿಜ, ಆದ್ರೆ ಜಗತ್ತಿನ ಶಕ್ತಿಶಾಲಿ ಸೆಂಟ್ರಲ್ ಬ್ಯಾಂಕ್ಗಳು ಟನ್ ಗಟ್ಲೆ ಚಿನ್ನವನ್ನ ಗುಟ್ಟಾಗಿ ಖರೀದಿ ಮಾಡ್ತಿವೆ. ಡೇಟಾ ನೋಡಿ, 2026ರ ಮೊದಲ 3 ತಿಂಗಳಲ್ಲೇ ಸೆಂಟ್ರಲ್ ಬ್ಯಾಂಕ್ಗಳು ಬರೋಬ್ಬರಿ 244 ಟನ್ ಚಿನ್ನವನ್ನ ಕೊಂಡಿವೆ. ಇದರಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಕೂಡ ಹಿಂದೆ ಬಿದ್ದಿಲ್ಲ. ಮಾರ್ಚ್ 2026ರ ಹೊತ್ತಿಗೆ RBI ಹತ್ರ ಇರೋ ಒಟ್ಟು ಚಿನ್ನ ಬರೋಬ್ಬರಿ 880.5 ಟನ್ ದಾಟಿದೆ. ಅದರಲ್ಲೂ 680 ಟನ್ ಚಿನ್ನವನ್ನ ಭಾರತದ ಮಣ್ಣಿನಲ್ಲೇ ಸ್ಟೋರ್ ಮಾಡಿದೆ. ಇನ್ನು ಚೀನಾ ಕಥೆ ಕೇಳಿ. ಚೀನಾ ಸತತ 18 ತಿಂಗಳುಗಳಿಂದ ನಾನ್ ಸ್ಟಾಪ್ ಆಗಿ ಚಿನ್ನ ಕೊಳ್ಳುತ್ತಲೇ ಇದೆ. ಅವರ ಹತ್ರ ಈಗ 2322 ಟನ್ ಚಿನ್ನದ ರಿಸರ್ವ್ ಇದೆ. ಇಷ್ಟೆಲ್ಲಾ ಡಿಮ್ಯಾಂಡ್ ಗ್ಲೋಬಲ್ ಲೆವೆಲ್ ನಲ್ಲಿದ್ದಾಗ ನಮ್ಮಲ್ಲಿ ರೇಟ್ ಹೇಗೆ ಕಮ್ಮಿ ಆಗುತ್ತೆ ಹೇಳಿ? ಇರ್ಲಿ, ಮುಂದೆ ಚಿನ್ನದ ರೇಟ್ ಏನಾಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೂ ಬರೋಕ್ಕೂ ಮುನ್ನ ನಿಮ್ಗೊಂದು ಕ್ವಿಕ್ ಆಫರ್ ಇದೆ, ಕೇಳಿ. ಚಿನ್ನದ ಬೆಲೆ ದಿನೇ ದಿನೇ ಏರ್ತಾ ಇರ್ಬೋದು, ಆದ್ರೆ ಕಮ್ಮಿ ಬಜೆಟ್ ಅಲ್ಲಿ ಮನ್ಸಿಗೆ ನೆಮ್ಮದಿ ಸಿಗೋ ಕಾಶಿ ಮತ್ತು ಅಯೋಧ್ಯೆ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡೋಕೆ ಒಂದು ಸಖತ್ ಚಾನ್ಸ್ ಇದೆ. ಎಸ್, ಇದೇ ಜುಲೈ 15ಕ್ಕೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಮತ್ತು ಗಯಾ ಬೋಧ್ ಗಯಾಗೆ 7 ಸ್ಟಾರ್ಸ್ ಟೂರಿಸಂ ಕಂಪನಿ ಮತ್ತೊಂದು ಬೆಸ್ಟ್ ಟ್ರಿಪ್ ಪ್ಲಾನ್ ಮಾಡಿದೆ. ಕೇವಲ 39,500 ರೂಪಾಯಿ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಕಂಪ್ಲೀಟ್ AC ಟ್ರಾನ್ಸ್ಪೋರ್ಟ್ ಮತ್ತು ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಕೆಲವೇ ಸೀಟ್ಗಳು ಬಾಕಿ ಇವೆ. ತಡ ಮಾಡದೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿ. ಬನ್ನಿ ಈಗ ಮತ್ತೆ ನಮ್ಮ ಮೇನ್ ವಿಚಾರಕ್ಕೆ ಬರೋಣ. ಮುಂದೇನಾಗುತ್ತೆ? ಮುಂದಿನ 12 ತಿಂಗಳುಗಳಲ್ಲಿ ಚಿನ್ನದ ರೇಟ್ ಎಷ್ಟಾಗುತ್ತೆ? ಹಾಗಾದ್ರೆ ಭವಿಷ್ಯ ಏನು? ಮುಂದಿನ 6ರಿಂದ 12 ತಿಂಗಳಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಎಲ್ಲಿಗೆ ಹೋಗಿ ನಿಲ್ಬಹುದು? ಜಗತ್ತಿನ ಟಾಪ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳ ಫಾರ್ಕಾಸ್ಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ಮನ್ ಸ್ಯಾಕ್ಸ್ ಪ್ರಕಾರ 2026ರ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ 1 ಔನ್ಸ್ಗೆ $5,400 ತಲುಪಲಿದೆ. UBS ಸಂಸ್ಥೆ ಇದು $5,500 ಆಗುತ್ತೆ ಅಂತಿದೆ. ಎಲ್ಲದಕ್ಕಿಂತ ಶಾಕಿಂಗ್ ಅಂದ್ರೆ JP ಮಾರ್ಗನ್ ರಿಪೋರ್ಟ್. ಇವರ ಪ್ರಕಾರ ಚಿನ್ನದ ಬೆಲೆ ಬರೋಬ್ಬರಿ $6,300 ಮುಟ್ಟಲಿದೆಯಂತೆ. ಹಾಗಾದ್ರೆ ಇದನ್ನ ನಮ್ಮ ರೂಪಾಯಿಗೆ ಕನ್ವರ್ಟ್ ಮಾಡಿ 18.45% ಇಂಪೋರ್ಟ್ ಟ್ಯಾಕ್ಸ್ ಸೇರ್ಸಿದ್ರೆ ಏನಾಗುತ್ತೆ ಗೊತ್ತಾ? ಮುಂದಿನ 6ರಿಂದ 12 ತಿಂಗಳಲ್ಲಿ ಭಾರತದಲ್ಲಿ 24 ಕ್ಯಾರೆಟ್ನ ಪ್ರತಿ 10 ಗ್ರಾಂ ಚಿನ್ನದ ಬೆಲೆ ಅಂದಾಜು 1,77,000ದಿಂದ ಹಿಡಿದು ಬರೋಬ್ಬರಿ 2,28,000ವರೆಗೂ ಹೋಗ್ಬೋದು. ಸದ್ಯಕ್ಕಂತೂ ಚಿನ್ನದ ಬೆಲೆ 50ರಿಂದ 60,000ಕ್ಕೆ ಕುಸಿಯೋ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಸೊ ಒಟ್ಟಾರೆ ಕಥೆ ಇಷ್ಟೇ ಸ್ನೇಹಿತರೆ. ಭಾರತದಲ್ಲಿ ಚಿನ್ನದ ಡಿಮ್ಯಾಂಡ್ 70% ಬಿದ್ದೋಗಿದೆ ಅನ್ನೋದು ಎಷ್ಟು ನಿಜಾನೋ, ಅದರಿಂದಾಗಿ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿಯಲ್ಲ ಅನ್ನೋದು ಅಷ್ಟೇ ಸತ್ಯ. ಜಗತ್ತಿನಲ್ಲಿ ಯುದ್ಧದ ಭೀತಿ ಇರೋವರೆಗೂ, ಸೆಂಟ್ರಲ್ ಬ್ಯಾಂಕ್ಗಳು ಟನ್ ಗಟ್ಲೆ ಚಿನ್ನ ಕೂಡಿಡೋವರೆಗೂ ಮತ್ತು ನಮ್ಮ ರೂಪಾಯಿ ಮೌಲ್ಯ ವೀಕ್ ಆಗಿರೋವರೆಗೂ ಭಾರತದಲ್ಲಿ ಚಿನ್ನದ ರೇಟ್ ಹೀಗೇನೆ ಗಗನದಲ್ಲೇ ಇರಲಿದೆ. ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಚಿನ್ನದ ರೇಟ್ ಇನ್ನೂ ಏರ್ತಾ ಹೋದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬಹುದು? ಪ್ರಧಾನಿಯವರ ಕರೆಗೆ ಹೋಗೊಟ್ಟು ಜನ ಚಿನ್ನ ಕೊಳ್ಳೋದನ್ನ ನಿಲ್ಲಿಸಬೇಕಾ? ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೇನರ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.